ಸಿದ್ದಾಪುರದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕಾ ಪಂಚಾಯತ್ನಲ್ಲಿ ನಡೆದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಹಾಗೂ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಪಿ ಬಸವರಾಜ್ ಮಾತನಾಡಿ, ಮಕ್ಕಳ ಸುರಕ್ಷತೆ ಕುರಿತು ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ, ಬಿಸಿಎಂ ಹಾಸ್ಟೆಲ್ ಹಾಗೂ ಅಂಗನವಾಡಿ ಇಲಾಖೆ ಅಧಿಕಾರಿಗಳು ಹೆಚ್ಚು ಗಮನ ನೀಡಬೇಕು. ಯಾವುದೇ ಕಟ್ಟಡ ಶಿಥಿಲವಾಗಿದ್ದರೆ ಅಂತಹ ಸ್ಥಳದಲ್ಲಿ ಮಕ್ಕಳನ್ನು ಕೂಡಿಸಬೇಡಿ ಹೇಳಿದರು. ಬಿಇಒ ಎಂಎಚ್ ನಾಯ್ಕ್ ಮಾತನಾಡಿ, ಈಗಾಗಲೇ ಶಿಥಿಲಗೊಂಡ ಶಾಲಾ ಕಟ್ಟಡಗಳ ಹಾಗೂ ದುರಸ್ತಿ ಮಾಡುವ ಕೊಠಡಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡಲಾಗಿದೆ. ಎಚ್ಪಿಎಸ್ ಹೊಸಳ್ಳಿ ಶಾಲೆ ಶೀಘ್ರದಲ್ಲೇ ದುರಸ್ತಿ ಆಗಬೇಕಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಕಡಿಮೆ ಮಕ್ಕಳಿರುವ ಶಾಲೆಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿ ಸಮೀಪ ಇರುವ ಶಾಲೆಗೆ ಮಕ್ಕಳನ್ನು ಕಳುಹಿಸುವಂತೆ ಪಾಲಕರಿಗೆ ತಿಳಿಸಲಾಗುವುದು ಎಂದು ಹೇಳಿದರು. ಡಿಎಚ್ಒ ಡಾ ಲಕ್ಷ್ಮೀಕಾಂತ್ ಮಾತನಾಡಿ, ತಾಲೂಕಿನಲ್ಲಿ ಮಾರ್ಚ್ ತಿಂಗಳಲ್ಲಿ 125 ಜನರಿಗೆ ನಾಯಿ ಕಚ್ಚಿದೆ. ಔಷಧದ ಕೊರತೆ ಇಲ್ಲ. ತಾಲೂಕಿನ ಕಾನ್ಸೂರು ಸಮೀಪದ ಕೋಡ್ಸರದಲ್ಲಿ ಪ್ರಥಮವಾಗಿ ಯುವಕನಿಗೆ ಮಂಗನ ಕಾಯಿಲೆ ಕಂಡುಬಂದಿದೆ ಎಂದು ತಿಳಿಸಿದರು. ತಾಲೂಕು ಪಶು ಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ವಿವೇಕ್ ಹೆಗಡೆ ಮಾತನಾಡಿ, ಏಪ್ರಿಲ್ 26ರಿಂದ ಜಾನುವಾರುಗಳಿಗೆ ಕಾಲುಬಾಯಿ ಹಾಗೂ ಚರ್ಮಗಂಟು ರೋಗದ ಲಸಿಕೆ ನೀಡಲಾಗುತ್ತದೆ. ತಾಲೂಕಿನಲ್ಲಿ ಅಂದಾಜು 35,762 ಜಾನುವಾರುಗಳಿದೆ. ಪ್ರಸಕ್ತ ವರ್ಷ ಜಾನುವಾರು ಮೇವಿನ ಕೊರತೆ ಇಲ್ಲ ಎಂದು ಹೇಳಿದರು. ಒಬ್ಬರು ಇಬ್ರು 3 ಜನ ಬರ್ತಾರೆ. ಅವ್ರಿಗೆ ನೀವು ನೇರ ಟಚ್ ಮಾಡ್ಬೋದು. ಟಚ್ ಮಾಡಿ ಆಗಿಲ್ಲ ಅಂತಂದ್ರೆ ಇವ್ರ ಜೊತೆ ಮಾತಾಡಿ, ಇಲ್ಲ ಬ್ಯಾಂಕ್ ಅವ್ರ ಜೊತೆ ಮಾತಾಡಿ. ನಮ್ಗೆ ಡೈಲಿ ಕೇಳ್ತಾರೆ ಅಂತ ಹೇಳಿ ನೀವು ಹೇಳ್ಬೇಕು. 1% ಜಾಸ್ತಿ ಆಗಿದೆ. ಈ ಉಳಿದವ್ರು ಇವರೇ ಅಲ್ವಾ? 56 ಜನ ಬ್ಯಾಲೆನ್ಸ್ ಇದ್ದಾರೆ ಈಗ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುಮಾ ಎಂಎಸ್ ಮಾತನಾಡಿ, ತಾಲೂಕಿನಲ್ಲಿ ಏಪ್ರಿಲ್ ತಿಂಗಳಿಂದ ಇಂದಿನವರೆಗೆ 21 ಮಿಲಿಮೀಟರ್ ಮಳೆ ಬಿದ್ದು ವಾಡಿಕೆ ಮಳೆಗಿಂತ ಶೇಕಡಾ 60ರಷ್ಟು ಹೆಚ್ಚಾಗಿದೆ. ಇದರಿಂದ ಯಾವುದೇ ಬೆಳೆಗೆ ಹಾನಿಯಾಗಿಲ್ಲ. ಬೇಸಿಗೆ ಬೆಳೆ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಅರುಣ್ ಎಚ್ಜಿ ಮಾತನಾಡಿ, ಕೋರ್ಲಕಾಯಿ ಹಾಗೂ ದೊಡ್ಡಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೃಷಿಕರಿಗೆ ಕಳೆದ ವರ್ಷದ ಬೆಳೆ ವಿಮೆ ಒಟ್ಟು 104 ಲಕ್ಷ ರೂಪಾಯಿಗಳು ಜಮಾ ಆಗಿದೆ. ಉಳಿದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈತರಿಗೆ ಜಮಾ ಆಗಿಲ್ಲ. ಉಳಿದವರಿಗೆ ಬೆಳೆ ವಿಮೆ ನೀಡುವಂತೆ ಕೇಂದ್ರ ಸರ್ಕಾರ ಈಗಾಗಲೇ 2 ಸಲ ವಿಮಾ ಕಂಪನಿಗೆ ನೋಟಿಸ್ ನೀಡಿದೆ, ಆದರೂ ನೀಡಿಲ್ಲ ಎಂದು ಹೇಳಿದರು. ಈ ವೇಳೆ ತಾಲೂಕ್ ಪಂಚಾಯತ್ ಇಒ ದೇವರಾಜ್ ಹಿತ್ತಲಕೊಪ್ಪ, ತಾಲೂಕ್ ಪಂಚಾಯತ್ ವ್ಯವಸ್ಥಾಪಕ ಬಸವರಾಜ್ ಹೆಸ್ಕಾಂ, ನೀರಾವರಿ ಸಮಾಜ ಕಲ್ಯಾಣ ಜಿಲ್ಲಾ ಪಂಚಾಯತ್ ಲೋಕೋಪಯೋಗಿ ಸಿಡಿಪಿಒ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ರಮೇಶ್ ಅರಸಿಮನೆ, ನುಡಿಸಿರಿ ನ್ಯೂಸ್, ಸಿದ್ದಾಪುರ.